ಏ ಆಕಾಶ್, ಓವರ್ ಆಗಿ ಆಕ್ಟ್ ಮಾಡ್ಬೇಡ. ಅವಳು ಬೆಳಗ್ಗೆಯಿಂದ ಸಾರಿ ಕೇಳ್ತಿದ್ದಾಳ್ ತಾನೆ, ಮತ್ತಿನ್ನೇನ್ ಮಾಡ್ಬೇಕು? ಕಾಲಿಗೆ ಬಿದ್ದು ಕೇಳ್ಕೋಬೇಕಾ? ರಾಣಿಗ್ ವಿಶ್ ಮಾಡ್ಬೇಕು ಅಂತ ಅವ್ರ ಮನೆ ಕರ್ಕೊಂಡು ಹೋಗಿದ. ಅಲ್ಲಿ ಅವ್ರ ಅತ್ತಿಗೆ ಇವನ್ನ ಇನ್ಸಲ್ಟ್ ಮಾಡಿದ್ದು ಸಹಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಹೀಗಿದಾನೆ. ಹಾಗಾದ್ರೆ ನನಗೆ ಈ ಟ್ರೀಟ್ ಬೇಡ. ಆಕಾಶ್ ಕನ್ವಿನ್ಸ್ ಆಗದೆ ಈ ಸೆಲೆಬ್ರೇಟ್ ನನಗೆ ಬೇಡವೇ ಬೇಡ. ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆಕಾಶ್, ರಾಣಿ ಹೋಗ್ತಾ ಇದ್ದಾಳೆ ಕಣೋ. ನಾವ್ ರಾಣಿಗ್ ಟ್ರೀಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ, ಅವಳೇ ಹೊರಗಡೆ ಹೋಗ್ತಿದ್ದಾಳೆ. ನಾವ್ಯಾಕೆ ಇಲ್ಲಿ ಇರ್ಬೇಕು? ಬನ್ನಿ ಹೋಗೋಣ. ಹೋಗೋಣ. ನಿಂತ್ಕೊಳ್ಳಿ. ಐ ಆಮ್ ಸಾರಿ. ಮತ್ತೇನು, ಆಕಾಶ್ ಬಂದು ಸಾರಿ ಕೇಳಾಯ್ತಲ್ಲ, ಸ್ವಲ್ಪ ನಗು. ಏ ಆಕಾಶ್, ನಿನ್ನೆ ಕೈ ಕುಲ್ಕಿದ್ರಿಂದ ಪ್ರಾಬ್ಲಮ್ ಆಯ್ತು, ಈಗ ಮತ್ತೆ ಕೈ ಕುಲ್ಕೋ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಐ ಆಮ್ ಸಾರಿ ಒನ್ಸ್ ಅಗೇನ್. ಇಟ್ಸ್ ಓಕೆ. ಸರಿ, ಈಗ್ಲಾದ್ರೂ ಪಾರ್ಟಿ ಮಾಡೋಣವಾ? ಬಾ ಹೋಗೋಣ. ಬನ್ನಿ. ಸರ್, ಬಿಲ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ, ಎಲ್ರೂ ಸೇರಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಿ, ಈಗ ಆಕಾಶ್ ಒಬ್ನೇ ದುಡ್ಡು ಕೊಡ್ತಾ ಇದ್ದಾನೆ. ನೋ, ಅವನೇ ಟ್ರೀಟ್ ಕೊಡ್ಸಿರೋದು, ಅದಕ್ಕೆ ಅವನೇ ಬಿಲ್ ಪೇ ಮಾಡಿದಾನೆ. ಹೌದೌದು. ಏನ್ ಆಕಾಶ್ ಇದೆಲ್ಲ? ಈ ಟ್ರೀಟ್ ಕೊಡಿಸ್ತಾ ಇರೋದು ನಿನ್ಗೋಸ್ಕರ. ಲೆಟ್ಸ್ ಗೋ. ಸರಿ, ಹೋಗೋಣ. ನಡಿ. ಇದುವರೆಗೂ ನಾನು ಇಂಥ ರೆಸ್ಟೋರೆಂಟಿಗೆ ಬಂದಿರಲಿಲ್ಲ ಗೊತ್ತಾ. ಇದೇ ಫಸ್ಟ್ ಟೈಮ್. ತುಂಬಾ ಖುಷಿ ಆಗ್ತಾ ಇದೆ ಆಕಾಶ್. ಹಾಗೆ ನಮ್ಮ ಅತ್ತಿಗೆ ನಿನ್ನ ಬೈದಿದ್ದಕ್ಕೆ ಐ ಆಮ್ ಸಾರಿ. ಟ್ರೀಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇಲ್ಲಿವರೆಗೂ 99 ಟೈಮ್ಸ್ ಸಾರಿ ಹೇಳಿದ್ಯಾ, 99 ಟೈಮ್ಸ್ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ಯಾ. ಇನ್ನೊಂದೊಂದ್ಸಲ ಹೇಳ್ಬಿಟ್ರೆ ಸೆಂಚುರಿ ಹೊಡೆದ್ಬಿಡ್ತೀಯಾ. ಹೇಳ್ಬಿಡು, ಅದನ್ನು ಹೇಳ್ಬಿಡು. ಆಕಾಶ್, ಬಂದ್ರು ಎಷ್ಟೊತ್ತು? ಇನ್ನು ಅಲ್ಲೇ ಹಲ್ಕೆ ಹೊಡಿತಾರೆ. ರಾಣಿ ಏಟಾಯ್ತಾ ರಾಣಿ? ಇಲ್ಲ ರಾಣಿ, ರಾಣಿ ಮುಗೀತು. ಇವ್ರತ್ಗೆ ಇವಾಗೇನಂತಾರೋ ಗೊತ್ತಿಲ್ಲ. ಒಂದ್ ನಿಮಿಷ ಇರ್ರಿ, ಬಂದೆ. ಏನು? ಏನ್ ರಾಣಿ, ಏನಿದೆಲ್ಲ? ನೆನ್ನೆ ಮನೆ ಒಳಗ್ ನಡೀತು, ಈಗ ರೋಡಲ್ಲೇ ನಡೀತಾ ಇದೆ. ಇದೆಲ್ಲ ಫ್ರೆಂಡ್ಸ್ ಮಧ್ಯೆ ಸಹಜನಾ? ಹೌದು, ಅದಕ್ಕೇನೀಗ? ಏನ್ ಮಾತಾಡ್ತಾ ಇದೀಯ ರಾಣಿ? ಅದಕ್ಕೆ ಏನೀಗ ಅಂತ ಕೇಳ್ತಾ ಇದೆಯಲ್ಲ? ನೀನ್ ಈ ರೀತಿಯೆಲ್ಲ ನಡ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅಂದ್ಕೊಂಡಿರ್ಲಿಲ್ಲ. ನೀವು ನಾನು ಎಲ್ಲೇ ಹೋದ್ರು ನನ್ನ ಹಿಂದೆ ಹಿಂದೆ ಬಂದು ಇವಳೆಲ್ಲ ಹೋಗ್ತಿದ್ದಾಳೆ, ಏನೇನ್ ಮಾಡ್ತಾ ಇದ್ದಾಳೆ, ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಗಮನಿಸೋದೇ ನಿಮ್ ಕೆಲ್ಸನಾ? ಏನ್ ಮಾತಾಡ್ತಿದ್ಯಾ ನೀನು? ನಾನೇನ್ ಹೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯಾ? ನಾನ್ ಹೇಳ್ತಾ ಇರೋದೆಲ್ಲ ನೀನ್ ಒಳ್ಳೇದಿಕ್ಕೆ. ಯಾವುದು ಒಳ್ಳೇದಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅನಾವಶ್ಯಕವಾಗಿ ನೀವು ನನ್ನ ವಿಚಾರದಲ್ಲಿ ತಲೆ ಹಾಕ್ಬೇಡಿ. ನಾನು ಅನಾವಶ್ಯಕವಾಗಿ ನಿನ್ನ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಾ? ಹೌದು,
ನಿನ್ನೆ ನೀವು ಮನೇಲಿ ಆ ರೀತಿ ಮಾತಾಡಿದಾಗ ನೀವು ಅವಿದ್ಯಾವಂತರು, ನಾಗರಿಕತೆ ಗೊತ್ತಿಲ್ಲದೆ ಇರೋರು ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ನೀವು ನನ್ನನ್ನು ಹುಡ್ಕೊಂಡ್ ಬಂದು ಈ ರೀತಿ ಮಾತಾಡಿದ್ರೆ ಏನರ್ಥ? ಅನವಶ್ಯಕವಾಗಿ ನನ್ನ ವಿಚಾರದಲ್ಲಿ ತಲೆ ಹಾಕ್ತಿದ್ದೀರಾ ಅಂತ ತಾನೆ? ಯಾಕತ್ಗೆ ಯಾಕೆ ನನ್ನ ಬಗ್ಗೆ ಸಂದೇಹ ಪಡ್ತಾ ಇದ್ದೀರಾ? ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ರಾಣಿ. ನೋಡು, ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನೀನ್ ತಪ್ಪಾಗಿ ನಡ್ಕೊಳ್ಳೋ ಹುಡುಗಿ ಅಲ್ಲ. ನಿಮ್ಮ ಅಣ್ಣ ನಿನ್ನ ಆ ರೀತಿ ಬೆಳೆಸೂ ಇಲ್ಲ. ಆದ್ರೆ ಇಲ್ಲಿ ನಡೀತಿರೋದೆಲ್ಲ ನೋಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ. ಈಗ ಹಿಂದೆ ಮುಂದೆ ಗೊತ್ತಿಲ್ದಿರೋರು ಯಾರಾದ್ರೂ ನಿಮ್ಮಿಬ್ರನ್ನ ನೋಡಿದ್ರೆ ನಿನ್ಗೂ ಅವ್ರಿಗೂ ಮಧ್ಯೆ ಏನೋ ಇದೆ ಅಂತ ಅನ್ಕೊಳ್ಳೋದಿಲ್ವಾ? ಹಾಗಂತ ಯಾರು ಅನ್ಕೊಳ್ಳೋದಿಲ್ಲ. ನೀವೊಬ್ರೇ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಯಾಕೆಂದ್ರೆ ನಿಮ್ ಮನ್ಸೇ ಸರಿ ಇಲ್ಲ. ನಾನ್ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊತೀನ? ನಿಮ್ಮ ಅಣ್ಣಂಗ್ ನಿನ್ ಮೇಲೆ ಎಷ್ಟು ಪ್ರೀತಿ ಅಕ್ಕರೆ ಇದೆಯೋ ಅಷ್ಟೇ ಪ್ರೀತಿ ಅಕ್ಕರೆ ನನಗೂ ನಿನ್ ಬಗ್ಗೆ ಇದೆ ರಾಣಿ. ಹಾಗಿದ್ದಿದ್ರೆ ನೀವು ನನ್ನ ಬಗ್ಗೆ ಆ ರೀತಿ ತಪ್ಪಾಗಿ ಮಾತಾಡ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಮುಂದೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಈಗ ಅವ್ರ ಹತ್ರ ಹೋದ್ರೆ ನನಗೆ ಏನ್ ಪ್ರಶ್ನೆ ಕೇಳ್ತಾರಂತಾನೆ ಭಯ ಆಗ್ತಿದೆ. ಯಾಕತ್ತಿಗೆ ಹೀಗೆ ಮಾಡ್ತಿದ್ದೀರಾ? ಇದೆಲ್ಲ ನಿಮಗ್ ಬೇಕಾ? ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ಒಟ್ಟಿಗೆ ಇರ್ತಾರೆ. ಓದೋ ಕಡೆ, ಕೆಲಸ ಮಾಡೋ ಕಡೆ ಗಂಡು ಹೆಣ್ಣು ಮಾತಾಡದೆ ಇರೋಕ್ಕಾಗುತ್ತಾ? ಹಾಗೆ ಮಾತಾಡದೆ ಇರ್ಬೇಕು ಅನ್ನೋದಾದ್ರೆ ಹೆಣ್ಮಕ್ಳೆಲ್ಲ ಮನೇಲಿ ಇರ್ಬೇಕಾಗುತ್ತೆ. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಎತ್ತಿಗೆ ಮನಸ್ಸು ಶುದ್ಧವಾಗಿಲ್ಲ ಅಂದ್ರೆ ನೋಡೋದೆಲ್ಲ ತಪ್ಪಾಗೆ ಕಾಣುತ್ತೆ. ಮೊದಲು ನಿಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳಿ. ಈ ರೀತಿ ನನ್ನನ್ನು ಹುಡ್ಕೊಂಡು ಬಂದು ಪ್ರಶ್ನೆ ಕೇಳೋದನ್ನ ಮೊದಲು ನಿಲ್ಲಿಸಿ. ಏನೇ ನಿಮ್ಮ ಅತ್ತಿಗೆ ದಾರಿ ಹಿಡ್ಕೊಂಡು ಇಲ್ಗೂ ಬಂದ್ಬಿಟ್ರಾ? ಏನು ನಿನ್ನ ಅತ್ತಿಗೆಗೆ ಮಾಡೋ ಕೆಲ್ಸ ಇಲ್ವಾ? ಏನಂದ್ರು? ಮಾಮೂಲಿ ಕೇಳಿದ್ರು. ನಾನು ಸರಿಯಾಗಿ ಉತ್ತರ ಕೊಟ್ಟು ಬಂದಿದ್ದೀನಿ. ಇನ್ಮೇಲೆ ನನ್ನ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ಬನ್ನಿ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ವಾಸು. ಲೊಕೇಶನ್ ಆ ಟೂಲ್ಸ್ ನೀನ್ ಸಾಮಾನ್ಯವಾಗಿ ಗ್ಯಾರೇಜ್ ಕಡೆ ಬರ್ತಿರ್ಲಿಲ್ವಲ್ಲ, ದಿಢೀರಂತ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಅಣ್ಣನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅಣ್ಣ ಎಲ್ಲ ಹೊರಗಡೆ ಹೋಗಿದ್ದಾರಂತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದಾ? ರಮೇಶ್ ಎಲ್ಲೋದ್ನಪ್ಪ? ಅಣ್ಣ ಅವ್ರು ಗಾಡಿ ಡೆಲಿವರಿ ಕೊಡೋಕೆ ಕೆಂಗೇರಿಗೆ ಹೋಗಿದ್ದಾರೆ. ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ ಅಣ್ಣ. ಇವ್ರು ಬೇರೆ ಅವಾಗಿಂದ ಕಾಯ್ತಾ ಇದ್ದಾರೆ. ಎಷ್ಟೊತ್ತಂತ ವೆಯ್ಟ್ ಮಾಡ್ತೀಯ ವಾಸು? ಫೋನ್ ಮಾಡಿ ಮಾತಾಡ್ಬೇಕು ತಾನೆ? ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ಅಣ್ಣ, ನೇರವಾಗೇ ಮಾತಾಡಬೇಕು. ಅದಕ್ಕೆ ಎಷ್ಟೊತ್ತಾದರೂ ಸರಿ ಮೀಟ್ ಮಾಡಿ ಮಾತಾಡ್ಕೊಂಡೇ ಹೋಗ್ತೀನಿ. ಆಶ್ಚರ್ಯ ಆಗ್ತಾ ಇದೆ. ಸಾಮಾನ್ಯವಾಗಿ ನೀನು ರಮೇಶ್ ಹತ್ರ ಮಾತಾಡೋದೇ ಇಲ್ವಲ್ಲ, ನೇರವಾಗಿ ಮಾತಾಡಬೇಕು ಅಂತಿದ್ಯಾ? ತುಂಬಾ ಮುಖ್ಯವಾದ ವಿಷಯನಾ? ಮನೆಗೆ ಹೋಗಿ ಮಾತಾಡ್ಬೋದಲ್ಲ? ಇಲ್ಲಣ್ಣ, ನಾನೀಗ ನಮ್ಮ ಮಾವನ ಮನೇಲಿ ಇದ್ದೀನಿ, ಅಣ್ಣ ನಮ್ಮನೇಲಿ ಇರ್ತಾನೆ, ಹೇಗಣ್ಣ ಮಾತಾಡೋದು? ಸರಿ, ಬೆಳಿಗ್ಗೆ ಬಂದು ಮಾತಾಡ್ಬೋದು ತಾನೆ? ಇಲ್ಲಣ್ಣ, ತುಂಬ ಮುಖ್ಯವಾದ ವಿಷಯ, ಮುಂದಕ್ಕೆ ಹಾಕೋದಿಕ್ಕಾಗೋದಿಲ್ಲ. ಎಷ್ಟೊತ್ತಾದರೂ ಸರಿ ಕಾದು ಮಾತಾಡ್ಕೊಂಡೇ ಹೋಗ್ತೀನಿ. ಅಷ್ಟೊಂದು ಮುಖ್ಯವಾದ ವಿಷಯ ಇದ್ರೆ ನನ್ನ ಹತ್ರನೇ ಹೇಳು, ಪರವಾಗಿಲ್ಲ. ಅಣ್ಣ, ಅದು ಅಣ್ಣನೇ ಬರಲಿ, ಅವ್ರ ಹತ್ರನೇ ಮಾತಾಡ್ತೀನಿ. ಮಾತಿಗೂ ಅಣ್ಣ ಅಣ್ಣ ಅಂತ ಹೇಳ್ತಿದ್ಯಲ್ಲ, ನಾನು ಕೂಡ ನಿಮ್ಮ ಅಣ್ಣ ಥರ ತಾನೆ, ಹೇಳೋ ಪರವಾಗಿಲ್ಲ. ಅಣ್ಣ, ಅದು ನಮ್ಮ ಮಾವ ನನ್ನನ್ನು ಅಳಿ ಅಂತ ಒಪ್ಕೊಂಡ್ರಲ್ವಾ? ಹೌದು, ನನಗೂ ಗೊತ್ತಾಯ್ತು. ಮನೆ ಅಳಿಯನ್ನಾಗ ಅಲ್ಲೇ ಇರು ಅಂತ ಹೇಳಿದ್ರಂತೆ. ಹೌದಣ್ಣ. ಸ್ವಂತವಾಗಿ ಒಂದು ಬಿಸ್ನೆಸ್ ಹಾಕ್ಕೊಡ್ತೀನಿ, ನೋಡ್ಕೊಂತೀಯ ಅಂತ ಕೇಳಿದ್ರು. ನಾನು ಓಕೆ ಅಂತ ಹೇಳ್ಬಿಟ್ಟೆ. ನಂಗೆ ತುಂಬ ಆಶ್ಚರ್ಯ ಆಗ್ತಿದೆಯಪ್ಪ. ಅವ್ರು ಇನ್ನೊಬ್ರಿಗೆ ಸ್ವಲ್ಪ ಸುಣ್ಣನೂ ಕೊಡೋರಲ್ಲ, ಅಂಥವ್ರು ನಿನಗೆ ಬಿಸ್ನೆಸ್ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದೇಗೋ? ಇಲ್ಲಣ್ಣ, ಈಗ ಅವರು ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾರೆ. ಮಗಳ ಭವಿಷ್ಯಕ್ಕೆ ಏನಾದರೂ ಮಾಡಬೇಕಲ್ವಾ, ಅದಕ್ಕೆ ಈ ರೀತಿ ನಿರ್ಧಾರ ಮಾಡಿದ್ದಾರೆ. ಹಬ್ಬ, ಕೇಳೋದಕ್ಕೆ ತುಂಬ ಸಂತೋಷವಾಗ್ತಿದೆ ವಾಸು. ಏನು ಬಿಸ್ನೆಸ್ ಮಾಡ್ತೀಯಾ? ಯಾವಾಗ ಶುರು ಮಾಡ್ತೀಯಾ? ಅಣ್ಣ, ಯಾವ ಬಿಸ್ನೆಸ್ ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆದರೆ ನನಗೆ ಬಿಸ್ನೆಸ್ ಹಾಕ್ಕೊಡ್ತೀನಿ ಅಂತ ನಮ್ಮ ಮಾವ ನಿರ್ಧಾರ ಮಾಡಿದ್ದಾರೆ. ಆದರೆ ನನ್ನ ಕಡೆಯಿಂದ ಜಾಗ ಬೇಕಂತೆ. ಅದೇ ನಾನು ಅನ್ಕೊಂಡೆ. ನಿನ್ನ ಮಾವ ಅಷ್ಟು ಸುಲಭದವರಲ್ಲ, ನಿನ್ನನ್ನು ಕೊಕ್ಕೆ ಹಾಕಿ ಇಟ್ಕೊಂಡಿದ್ದಾರೆ. ನಿನ್ನ ಕಡೆ ಜಾಗ ಆದರೆ ನೀನು ಜವಾಬ್ದಾರಿಯಿಂದ ಬಿಸ್ನೆಸ್ ಮಾಡ್ತೀಯ ಅಂತ ಅನ್ಕೊಂಡಿದ್ದಾರೆ. ಸರಿ, ಈಗ ಜಾಗಕ್ಕೆ ಏನು ಮಾಡ್ತೀಯಾ? ಅದ್ರ ವಿಷಯವಾಗಿ ಅಣ್ಣನ ಹತ್ರ ಮಾತಾಡೋಣ ಅಂತ ಬಂದೆ. ಅದ್ರ ವಿಷಯವಾಗಿ ಮಾತಾಡೋಕೆ ಬಂದ್ಯಾ? ಅವನ ಹತ್ರ ಯಾವ ಜಾಗ ಕೇಳ್ತೀಯಾ? ಅಣ್ಣ, ಅದು ನಮ್ಮ ಮಾವ ಹೇಳೋ ರೀತಿ
ಆ ಜಾಗ ಮೇನ್ ರೋಡಲ್ಲೇ ಇರಬೇಕಂತೆ, ಜನಗಳು ಯಾವಾಗಲೂ ಓಡಾಡ್ತಾನೆ ಇರಬೇಕಂತೆ. ಈ ಜಾಗ ಮೇನ್ ರೋಡಲ್ಲೇ ಇದೆಯಲ್ಲ? ಈ ಜಾಗ ಕೇಳೋಕ್ ಬಂದ್ಯಾ? ಹೌದಣ್ಣ. ಇದಕ್ಕೆ ಬದಲಾಗಿ ನಮ್ಮ ಮಾವ ದುಡ್ಡು ಕೊಡ್ತಾರಂತೆ. ಅದರಿಂದ ಅಣ್ಣ ಈ ರಿಂಗ್ ರೋಡಲ್ಲಿ ಇದಕ್ಕಿಂತ ಒಳ್ಳೆ ಗ್ಯಾರೇಜ್ನ ಹಾಕೋಬಹುದಲ್ವಾ? ಏಯ್ ಹೇಳೋ ಮೇಲೆ. ಅಣ್ಣ ಅದು ಎದ್ದೇಳೋ ಅಂತ ಹೇಳ್ತಿದ್ನಲ್ವಾ, ಎದ್ದೇಳಲೇ. ಅಣ್ಣ. ಏಯ್ ಹೇಳ. ಅಣ್ಣ. ಏಯ್ ಎಲ್ಲಿಗೆ ಬಂದು ಏನೋ ಮಾತಾಡ್ತಾ ಇದೀಯಾ? ಹಿಂತಿರುಗಿ ನೋಡ್ದೆ ಹೋಗ್ತಾ ಇರಲಿಂದ, ಹೋಗ ಇಲ್ಲಿಂದ. ಏಯ್ ಏನೋ ಮರ್ಯಾದೆ ಇಲ್ದೆ ಮಾತಾಡ್ತಾ ಇದ್ಯಾ? ಏನೋ ನಮ್ಮ ಅಣ್ಣ ಫ್ರೆಂಡು ಅಂತ ಅಣ್ಣ ಅಣ್ಣ ಅಂತ ಗೌರವ ಕೊಟ್ಟು ಮಾತಾಡಿದ್ರೆ ನನ್ನೇ ಹೋಗು ಅಂತ್ಯಾ? ಇದು ನಮ್ಮ ಅಣ್ಣನ ಗ್ಯಾರೇಜು, ನನ್ನನ್ನೇ ಆಚೆ ಹೋಗು ಅಂತ ಹೇಳೋದಕ್ಕೆ ನೀನ್ ಯಾವನೋ? ನಾನ್ ಯಾರ? ವಾಸು, ಒಂದೇ ಒಂದ್ ನಿಮಿಷ ನೀನ್ ಇಲ್ಲಿದ್ರೆ ನಿನ್ ಮೂಳೆ ಮುರಿದಾಕ್ಬಿಡ್ತೀನಿ. ಒಳಗ ಇಲ್ಲಿಂದ. ಏನು ತುಂಬಾ ಮಾತಾಡ್ತಾ ಇದ್ಯಾ? ಇದು ನಿನ್ ಜಾಗನಾ? ನಮ್ಮ ಅಣ್ಣ ಬರ್ಲಿ, ನಾನು ಮಾತಾಡ್ಕೊಂಡು ಹೋಗ್ತೀನಿ. ನೀನು ನಿನ್ ಕೆಲಸ ನೋಡ್ಕೊ ಹೋಗು. ಬೇಡ ನೋಡು, ನನಗೆ ಕೋಪ ಬರ್ಸ್ಬೇಡ. ಮರ್ಯಾದೆ ಇಲ್ಲಿಂದ ಹೊರಟೋಗು, ಅದೇ ನಿನಗೆ ಒಳ್ಳೇದು. ಏಯ್ ಏನ್ ಎದುರಿಸ್ತಾ ಇದ್ಯಾ? ನನಗ್ ತಲೆ ಕೆಟ್ರೆ ಅಷ್ಟೇ ಆಮೇಲೆ. ಏಯ್ ನನ್ನನ್ನ ಎದುರಿಸ್ತಾ ಇದೀಯಾ? ಥೂ, ಸ್ವಲ್ಪನೂ ಕೃತಜ್ಞತೆ ಇಲ್ದಿರೋ ಜನ್ಮ ನಿಂದು. ಅವ್ನು 8ನೇ ವಯಸ್ಸಿಂದ ರಕ್ತ ಸುರಿಸಿ ಸಂಪಾದಿಸಿರೋ ಗ್ಯಾರೇಜ್ ಕಣೋ ಇದು. ಅವನಿಗಂತ ಇರೋದು ಇದೊಂದೇ ಗ್ಯಾರೇಜು. ಇದನ್ನು ಕಿತ್ಕೊಂಡು ಅವನ್ನ ಆಚೆ ಹಾಕ್ಬೇಕು ಅಂತ ನೋಡ್ತಾ ಇದ್ಯಾ? ಏಯ್ ಇದು ಅವನಿಗೆ ದೇವಸ್ಥಾನ ಇದ್ದಂಗೆ ಕಣೋ. ಅವನ ಜೀವವನ್ನು ಬಿಟ್ಟು ಎಲ್ಲ ನಿನ್ಗೋಸ್ಕರ ಬಿಟ್ಕೊಟ್ಟಿದ್ದಾನೆ. ಇನ್ನು ನಿನಗೆ ಸಾಕಾಗ್ತಾ ಇಲ್ವಾ? ಅವನ ಜೀವನ ಮಾಡ್ತಿರೋ ಈ ಗ್ಯಾರೇಜನ್ನ ಕಿತ್ಕೊಂಡು ಅವನ್ನ ಬೀದಿಗೆ ತಳ್ಬೇಕು ಅಂತ ನೋಡ್ತಾ ಇದ್ಯಾ? ಏನೋ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ಯಲ್ಲ, ಮರ್ಯಾದೆ ಕೆಡಿಸ್ಬಿಡ್ತೀನಿ. ಏಯ್ ಏನೋ ಮರ್ಯಾದೆ ಕೆಡಿಸ್ತೀಯಾ? ಮೊದ್ಲಿನ ಹೊರಟೋಗೋ, ಇಲ್ಲ ಅಂದ್ರೆ ಹಲ್ಲು ಉದುರ್ಸ್ಬಿಡ್ತೀನಿ. ಹೌದಾ? ಉದುರ್ಸ ನೋಡೋಣ. ಉದುರ್ಸು ನೋಡೋಣ ಅಂತ್ಯ. ಹೊರಗಲಿನ ನನ್ ಮೇಲೆ ಕೈ ಮಾಡ್ತೀಯ ನಿನ್ನ? ಏನೋ ಮಾಡ್ತೀಯ? ಬೇಡ ಸುಮ್ಮನಿರೋಣ. ಏಯ್ ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ ನೀನು? ನಾನು ಯಾರು ಗೊತ್ತಾ? ನಮ್ಮವ್ವ ಯಾರು ಅಂತ ಗೊತ್ತೇನೋ? ಇದಕ್ಕೆ ನೀನು ಸರಿಯಾಗಿ ಅನುಭವಿಸ್ತೀಯ ಕಣ, ಅನುಭವಿಸ್ದ್ಯಾ? ನೀನ ಏಯ್ ನೀನ್ ಇನ್ನೂ ಇಲ್ಲೇ ನಿಂತ್ಕೊಂಡ್ರೆ ಒಟ್ಟು ಸಾಯಿಸ್ಬಿಡ್ತೀನಿ. ಹೋಗ ಇಲ್ಲಿಂದ. ಮಾಡ್ತೀನಿ ಕಣ, ನಿನಗೆ ಸರಿಯಾಗಿ ಮಾಡ್ತೀನಿ ಕಣ, ನೋಡ್ತಾ ಇರು. ಹೋಗಲೇ, ಕಂಡಿದ್ದೀನಿ. ಥೂ, ಇವನೊಂದು ಜನ್ಮನ. ಸದ್ಯ ರಮೇಶ್ ಇಲ್ಲಿ ಇರ್ಲಿಲ್ಲ. ಅವನೇನಾದ್ರೂ ಇಲ್ಲಿ ಇದ್ದಿದ್ರೆ ಗ್ಯಾರೇಜ್ ಕೇಳಿದಕ್ಕೆ ಪ್ರಾಣನೇ ಬಿಡ್ತಿದ್ದ. ನೋಡ್ರೋ, ರಮೇಶ್ ಬಂದ್ರೆ ಏನು ಹೇಳಕೋಗ್ಬೇಡಿ. ಅಣ್ಣ, ಅಣ್ಣನಿಗೆ ಹೇಳಿದ್ರೆ ಅಣ್ಣನ ಹುಷಾರಾಗ್ತಾರಲ್ವಾ? ಇವತ್ತು ಗ್ಯಾರೇಜ್ ಕೇಳಿದ್ರು ನಾಳೆ ಮನೆ ಬರ್ಸ್ಕೊಳ್ಳೋಣ ಅಂತ ಏನಣ್ಣ ಗ್ಯಾರಂಟಿ? ಅಣ್ಣಂಗೆ ಹೇಳೋದು ಒಳ್ಳೇದು ಅನ್ಸುತ್ತೆ. ಈಗ ನಾನು ಕೊಟ್ಟಿರೋದಕ್ಕೆ ಇನ್ಮೇಲೆ ಏನು ಕೇಳಬಾರ್ದು ಅಂತ ಅರ್ಥ ಆಗಿರುತ್ತೆ. ನಾನೇ ಇಷ್ಟು ಕೋಪ ಮಾಡ್ಕೊಂಡಿರುವಾಗ ರಮೇಶ್ ಇನ್ನೆಷ್ಟು ಕೋಪ ಮಾಡ್ಕೋತಾನೆ ಅಂತ ಯೋಚನೆ ಮಾಡ್ತಿರ್ತಾನ ಅವನು. ಏನು ಕೇಳಲ್ಲ ಅವನು. ನೀವೇನು ಯೋಚನೆ ಮಾಡಬೇಡಿ, ಕೆಲಸ ನೋಡ್ಕೊಳ್ಳಿ, ನಾನೇನು ಹೊರಡ್ತೀನಿ. ಸರಿ. ಬನ್ನಿ ಬನ್ನಿ ತಗೊಳ್ಳಿ. ಏನಿದು ಪಾರ್ವತಿ, ನನಗೂ ಹೇಳ್ತೀರಾ ಪೂಜೆಗೆ ಏರ್ಪಾಡು ಮಾಡಿದ್ಯಲ್ಲ, ಏನು ವಿಶೇಷ? ಅದು ನಾನು ನಿಮ್ಗೆ ಹೇಳಬೇಕು ಅಂತಾನೆ ಇದ್ದೆ. ಹೇಳಿದ್ರೆ ಎಲ್ಲಿ ನೀವು ಬೇಡ ಅಂತೀರೋ ಅಂತ ನಾನು ಹೇಳಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದು ಸರಿ, ಇದೆಲ್ಲ ಯಾಕೆ ಅಂತ? ನಮ್ಮ ಮನೆಯವ್ರು ಯಾರಿಗೂ ಟೈಮ್ ಸರಿ ಇಲ್ವಂತೆ. ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇದೆ ರೀ. ಅದಕ್ಕೆ ಶಾಸ್ತ್ರಿಗಳು ಹೇಳಿದ್ರು ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಅದಕ್ಕೆ ಹಾಗೆ ನೋಡ್ಬೇಡಿ, ಶಾಸ್ತ್ರಿಗಳು ಹೇಳಿದ್ದು ಸರಿಯಾಗೇ ಇದೆ. ನಮ್ ವಿನೋದ ಬೈಕಿಂದ ಬಿದ್ದು ಕಾಲ್ಗೆ ಏಟ್ ಮಾಡ್ಕೊಂಡ. ಇನ್ನು ಕಾವಿನ ಯಜಮಾನ್ರು ಬಿಸ್ನೆಸ್ಗೆ ಅಂತ ಹೊರದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಇನ್ನು ಆ ಮೆಕ್ಯಾನಿಕ್
ನನ್ನ ಪ್ರಿಯನ್ ಬಗ್ಗೆ ಊರೆಲ್ಲ ಇಲ್ಲ ಸಲೆದೆಲ್ಲ ಹೇಳಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ದಾರೆ.